ಗುರು 3.9 ಅಪ್ಡೇಟಲ್ಲಿ ಯಾವಾಗಲೂ ಥರ ಸೋಲೋ ವರ್ಸಸ್ ಸ್ಕ್ವಾಡ್ ಸ್ಟಾರ್ಟ್ ಮಾಡಿ ಇವೆಂಟ್ ಮೋಡ್ ಆಡ್ತಾ ಇರ್ತೀನ. ಸ್ಕ್ವಾಡ್ ಇವೆಂಟ್ ಸ್ವಲ್ಪ ದೂರನೇ ಇತ್ತು ಗುರು, ಅದಕ್ಕೆ ಲಿಪೋಕೋ ಇವೆಂಟ್ ಹತ್ರ ಲ್ಯಾಂಡ್ ಆಗ್ತೀನಿ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಸೆನ್ಸಿಟಿವಿಟಿ ಬಗ್ಗೆ ಹೇಳಿ ಬ್ರೋ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ವಿಡಿಯೋ ಮಾಡಿ ಆಲ್ರೆಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಅದು ಅಲ್ಲದೆ ಕಮೆಂಟ್ ಸೆಕ್ಷನಲ್ಲೂ ಪಿನ್ ಮಾಡಿರ್ತೀನಿ. ಪ್ರತಿಯೊಬ್ಬರು ತಪ್ಪದೆ ಹೋಗಿ ಚೆಕ್ ಮಾಡ್ಕೊಂಡು ನೋಡಿ. ಸದ್ಯಕ್ಕೆ ಈ ಪ್ಲೇಸಲ್ಲಿ ಲ್ಯಾಂಡ್ ಆಗ್ತೀನಾ. ಇಲ್ಲಿ ನೋಡಿದ್ರೆ ತುಂಬ ಜನ ಲ್ಯಾಂಡ್ ಆಗಿದ್ದಾರೆ ಗುರು. ಸ್ವಲ್ಪ ಜನ ಸೆಂಟ್ರಲ್ಲಿ, ಸ್ವಲ್ಪ ಜನ ಮೇಲ್ಗಡೆ ಕ್ಯಾಂಪ್ ಮಾಡೋ ಜಾಗ ಇದೆಯಲ್ಲ, ಅಂದರೆ ಲೂಟ್ ಸಿಗುತ್ತೆ ನೋಡಿ, ಆ ಪ್ಲೇಸಲ್ಲಿ ಲ್ಯಾಂಡ್ ಆಗಿದ್ದಾರೆ. ಸದ್ಯಕ್ಕೆ ನಾನು ಒಬ್ಬನ್ನ ಫಿನಿಶ್ ಮಾಡ್ಕೊಂಡ, ಹಾಗೆ ಈ ಕಡೆ ಬರ್ತೀನಿ. ಸೆಂಟ್ರಲ್ಲಿ ಯಾರೋ ಕ್ರಿಯೇಟ್ ಓಪನ್ ಮಾಡಿದ ಥರ ಕೇಳಿಸ್ತು. ಸರಿ ಅಂತ ಒಂದು ಮೌಲಿ ಹಾಕಿ ಎಲ್ಲ ವೆಯ್ಟ್ ಮಾಡ್ತಿದ್ದ. ಮತ್ತು ಈ ಕಡೆಯಿಂದ ಒಂದು ಫುಡ್ ಸ್ಟೆಪ್ ಬಂತು. ಪಟ್ಟ ಅಂತ ಹೋಗಿ ಪೀಕ್ ಮಾಡಿ ಅವನು ಕೂಡ ನಾಲ್ಕೊಂಡು ಫಿನಿಶ್ ಮಾಡ್ಕೊಂಬಿಟ್ಟೆ. ಅದೇ ಥರ ಈ ಕಡೆ ಒಂದು ಮೆಡಿಕಿಟ್ ಬಿದ್ದೀತಾ, ಬೇಗ ಮೆಡಿಕಿಟ್ ಎತ್ಕೊಂಡು ಸುತ್ಕೊಂಡ್ಬಿಡ್ತೀನಿ. ನಾನು ಫೈಟ್ ಮಾಡುವಾಗ ಯಾವುದೋ ಪ್ಯಾರಾಚೂಟ್ ಸೌಂಡ್ ಕೇಳಿಸ್ತು. ಸರಿ ಅಂತ ಸ್ಕೋಪ್ ಆನ್ ಮಾಡ್ಕೊಂಡು ನಿಂತಿದ್ದೆ. ಬಟ್ ಇವಾಗ ತಾನೇ ಒಬ್ಬ ಲ್ಯಾಂಡ್ ಆದ. ಒಂದು ರಿಕಾಲ್ ಆಗಿ ಲ್ಯಾಂಡ್ ಆದ್ನ ಅಥವಾ ಇವಾಗಿನ್ನೂ ಲ್ಯಾಂಡ್ ಆದ್ನ ನನಗಂತೂ ಗೊತ್ತಿಲ್ಲ. ಸರಿ, ಫಸ್ಟ್ ಇವನ್ನ ಹೊಡೆದಾಕೋಣ ಅಂತ ಇವನ್ನ ಹುಡ್ಕೊಂಡು ಇಲ್ಲಿಗೆ ಬರ್ತೀನಿ. ಮುಂದೆನೇ ಫುಡ್ ಸ್ಟೆಪ್ ಸ್ಟಾಪ್ ಆಗುತ್ತಾ, ಒಂದೇಟ್ ಕೂಡ ಪಿನ್ ಮಾಡ್ತೀನಿ. ಅಷ್ಟೇ ಗುರು, ಸದ್ಯಕ್ಕೆ ಇಲ್ಲಿ ಇದ್ದವ್ರನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡಾಯ್ತು. ಅಂದರೆ ಇಲ್ಲಿ 1v3 ಆಯಿತು. ಇವರಿಷ್ಟೇ ಅಲ್ಲ, ಮತ್ತೆ ರಿಕಾಲ್ ಆಗಿ ಬರ್ತಾನೆ ಇರ್ತಾರೆ. ಸದ್ಯಕ್ಕೆ ನಾನು ನ್ಯೂಕ್ರೇಟಲ್ಲಿರೋ ಲೂಟ್ ಎಲ್ಲ ಬಾಚ್ಕೊಂಡು ಎನಿಮಿನ ಹುಡ್ಕೊಂಡು ಸ್ವಲ್ಪ ಮುಂದೆ ಹೋಗ್ತೀನಿ. ಹಾಗೆ ಯಾರೆಲ್ಲ ಈ ವಿಡಿಯೋ ಹೊಸ್ದಾಗಿ ನೋಡ್ತೀರಾ, ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೂಡ ಮಾಡ್ಕೊಂಬಿಡಿ. ಅದೇ ಥರ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋಕೆ ಹೇಳಿ. ಯಾಕೆಂದರೆ 10Kಗೆ ಸ್ವಲ್ಪ ಕ್ಲೋಸ್ ಇದೀವಿ ಗುರು. ಆಲ್ಮೋಸ್ಟ್ ಅಲ್ಲಿ 6.2K ಆಗಿದೆ. 10K ಕಂಪ್ಲೀಟ್ ಆದರೆ 10 ಜನಕ್ಕೆ ರಾಯಲ್ ಪಾಸ್ ಗಿವ್ ಅವೇ ಕೂಡ ಇರುತ್ತಾ. ನೋಡೋಣ ಗುರು, ನಿಮ್ಮ ಸಪೋರ್ಟ್ ಇದೇ ಥರ ಇದ್ದರೆ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಬೋದು. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಸದ್ಯಕ್ಕೆ ಇಲ್ಲಿ 2 ಬಾಟ್ ಇರ್ತವೆ. ಬೇಗ ಬಂದು ಈ ಬಾಟ್ನೆಲ್ಲ ಹೊಡ್ಕೊಂಡು ಮತ್ತೆ ಇವೆಂಟ್ ಕಡೆ ಹೋಗ್ಬಿಡ್ತೀನಿ. ಅಲ್ಲಿದ್ದವನ್ನೇನೋ ಈಸಿಯಾಗಿ ಹೊಡ್ಕೊಂಡು ಒಳಗಡೆ ಬರ್ತೀನಿ. ಬಟ್ ಇಲ್ಲಿ ಮೇಲ್ಗಡೆ ಕ್ಯಾಂಪ್ ಮಾಡೋ ಪ್ಲೇಸಲ್ಲಿ ಇಬ್ಬರು ಎನಿಮೀಸ್ ಇರ್ತಾರೆ. ಇವಾಗ ನೋಡಿ,
This ends now, Megatron. Prime still breathes. How tedious. ಅಣ್ಣ ತಮ್ಮಂದ್ರೆ ಸೆಂಟ್ರಲ್ ಕ್ರೇಟ್ ಓಪನ್ ಮಾಡಿ MG3 P90 ಎಲ್ಲ ಎತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು ಅನ್ಸುತ್ತೆ. ನಾನು ಬಿಡ್ತೀನ ಗುರು, ಡೈರೆಕ್ಟಾಗೆ ಪುಷ್ ಆಗಿ ಒಬ್ಬನ ನಾಕ್ ಮಾಡಿದೆ. ಆಮೇಲೆ ಆಪೋಸಿಟ್ ಮೆಟ್ಲಲ್ಲಿ ಹೋಗ್ಬಿಟ್ಟು ಇನ್ನೊಬ್ಬನ ನಾಕ್ ಮಾಡಿ ಫಿನಿಶ್ ಕೂಡ ಮಾಡಾಯ್ತು. ಇನ್ನೇನು ಇವೆಂಟ್ ಫುಲ್ ಕ್ಲಿಯರ್ ಆಯಿತು ಅಂತ ಇವ್ನು ಕ್ರೇಟಲ್ಲಿ ನೆಮ್ಮದಿಯಾಗಿ ಲೂಟ್ ಮಾಡ್ತಾ ಇರ್ತೀನ. ಒಂದು ಪ್ಯಾರಾಚೂಟ್ ಸೌಂಡ್ ಕೇಳಿಸುತ್ತೆ. ಯಾರೋ ಗೊತ್ತಿಲ್ಲ ಗುರು, ಮತ್ತೆ ಲೂಟ್ ಮಾಡಬೇಕು ಅಂತ ಏನಾದರೂ ಇಲ್ಲಿ ಲ್ಯಾಂಡ್ ಆಗಿ ಬಂದೋ ಏನೋ, ನನ್ನ ಕೈಗೆ ಸಿಕ್ಕಿ ತಿಥಿ ಆಗ್ಬಿಟ್ಟ. ಸದ್ಯಕ್ಕೆ ನಾನು ಇಲ್ಲಿ ಬಂದು ಇಲ್ಲಿರೋ ಕ್ರೇಟ್ಗಳೆಲ್ಲ ಲೂಟ್ ಮಾಡಿಕೊಂಡು ಈ ಈವೆಂಟಲ್ಲಿ ಮಿಕ್ಕಿರೋ ಎನಿಮೀಸ್ನ ಹುಡ್ಕೊಂಡು ಹೊಡಿಯೋಣ ಅಂತ ಹೋಗ್ತೀನಿ. ಯಾರಿಗಿರುವನು ಕ್ಯಾಂಪರ್ ನನ್ನ ಮಗ, ನನಗೆ ಲೈಟಾಗಿ ಫುಟ್ ಬಂತು ಅಂತ ಈ ಕಡೆ ಬಂದ, ಮತ್ತೆ ಹಿಂದೆ ಓಡೋಗಿ ಡಬ್ಬ ಹಿಂದೆ ಕ್ಯಾಂಪ್ ಮಾಡ್ಕೊಂಡು ನಿಂತ್ಕೊಂಡ. ನಾನು ಬಿಡ್ತೀನ, ಮೊದಲೇ ಒಂದು ರಿಕಾಲ್ ಕೂಡ ಇದೆ. ಡೈರೆಕ್ಟಾಗಿ ಪುಷ್ ಆಗಿ ಡ್ರಾಪ್ ಶಾಟ್ ಹೊಡೆದು ಫಿನಿಶ್ ಕೂಡ ಮಾಡ್ಕೊಂಡಾಯ್ತು. ಅಲ್ಲಲ್ಲಿ ಏನಾದರೂ ಮಾತಾಡ್ತೇನೆ ಅಂತ ಸ್ವಲ್ಪ ವೆಯ್ಟ್ ಮಾಡಿದೆ, ಬಟ್ ಅವನೇ ಗಿವ್ ಅಪ್ ಕೊಟ್ಟು ಸತ್ತೋಗ್ಬಿಟ್ಟ. ಇನ್ನೇನು ಇವೆಂಟಲ್ಲಿ ನನ್ನ ಬಿಟ್ಟರೆ ಯಾರೂ ಇಲ್ಲ ಗುರು. ಟೋಟಲ್ 15 ಕಿಲ್ಸ್ ಕೂಡ ಕಂಪ್ಲೀಟ್ ಆಯಿತು. ರೋಬೋ ಆ್ಯಕ್ಟಿವೇಟ್ ಮಾಡೋಣ ಅಂದರೆ ಆಲ್ರೆಡಿ ಟೈಮ್ ಕೂಡ ಆಗೋಯ್ತು. ತುಂಬ ಜನ ಆ್ಯಕ್ಟಿವೇಟ್ ಮಾಡಿರ್ತಾರೆ. ರೋಬೋ ಹೆಂಗಿದ್ರು ಬೇರೆಯವ್ರ ಕೈಗೆ ಹೋಗಿ ಸೇರುತ್ತಾ, ತೊಂದರೆ ಏನಿಲ್ಲ ಗುರು. ಎನಿಮೀಸ್ನ ಹೊಡೆದು ಕೂಡ ರೋಬೋಟ್ನ ತೊಗೋಬೋದು. ನನಗೇನು ಫಸ್ಟು ಕಿಲ್ಸ್ ಇಂಪಾರ್ಟೆಂಟು. ಕಿಲ್ಸ್ಗೋಸ್ಕರ ಹುಡ್ಕೊಂಡು ಹೋಗ್ತೀನಿ. ಸದ್ಯಕ್ಕೆ ವೆಹಿಕಲ್ ಎಲ್ಲೂ ಇರಲ್ಲ. ಇಲ್ಲಿ ನೋಡಿದರೆ ಮುಂದೆನೇ ಒಂದು ಕೂಪರ್ ಬಿ ಕಾಣಿಸುತ್ತಾ, ಬೇಗ ಈ ಕೂಪರ್ ಬಿ ಎತ್ಕೊಂಡು ಸೋನೊಳಗಡೆ ಹೋಗ್ಬಿಡ್ತೀನಿ. ಗುರು ಇಲ್ಲಿ ನೋಡಿದರೆ ಸ್ಟಾರ್ಟಿಂಗ್ ಇಬ್ಬರು ನೋಡಿದ್ನ, ಇನ್ನೊಬ್ಬ ಹೋಗಿ ರಿಕಾಲ್ ಕೂಡ ಮಾಡಿಬಿಟ್ಟ. ನಾನು ಕೂಡ ಇದು ಯಾವುದೋ ಸ್ಕೇಟ್ ಬೋರ್ಡ್ ಪವರ್ ಥರ ಇದೆಯಲ್ಲ, ಇದನ್ನ ಹಾಕ್ಕೊಂಡು ಡೈರೆಕ್ಟ್ ಪುಷ್ ಆದೆ. ರಿಕಾಲ್ ಮಾಡ್ದವನ್ನ ಫಸ್ಟ್ ಹೊಡೋದ್ನ, ಮತ್ತೆ ಒಬ್ಬ ರಿಕಾಲ್ ಅದೊಂದು ಕೆಳಗಡೆ ಲ್ಯಾಂಡ್ ಆದ, ಅವನು ಕೂಡ ಫಿನಿಶ್ ಮಾಡ್ಕೊಂಡೆ. ಬಟ್ ಇನ್ನೊಬ್ಬ ಮೇಲೆ ಲ್ಯಾಂಡ್ ಆಗಿಬಿಟ್ಟು ಅಲ್ಲೇ ಮಲ್ಕೊಂಡು ಒದ್ದಾಡ್ತಾ ಇರ್ತಾನೆ. ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಗುರು. ಯಾಕಂದರೆ ಮುಂಚೆ ಥರ ODM ಗೇರ್ ಇದ್ದಿದ್ರೆ ಪವರ್ ಯೂಸ್ ಮಾಡ್ಕೊಂಡು ಮೇಲೆ ಓಡಿಬೋದಿತ್ತು. ಬಟ್ ಈ ಸಲ ODM ಗೇರ್ ಇಲ್ಲ. ಅದಕ್ಕೆ ಒಂದು ಟ್ರಿಕ್ ಯೂಸ್ ಮಾಡ್ತೀನಿ. ಏನು ಮಾಡ್ತೀನಿ ನೀವೇ ನೋಡಿ ಗೊತ್ತಾಗುತ್ತಾ. ಇಷ್ಟೇ ಗುರು. ಸ್ವಲ್ಪ ದೂರ ಹೋಗೋ ಥರ ಓಡೋಗ್ಬಿಟ್ಟು ಮತ್ತೆ ರಿಟರ್ನ್ ಬಂದ. ಸ್ವಲ್ಪ ಕೆಳಗಡೆ ಇಳಿದಿದ್ದ.
ಈಸಿಯಾಗಿ ಫಿನಿಶ್ ಕೂಡ ಮಾಡ್ಕೊಂಡಾಯ್ತು. ಇನ್ನೇನು ನನ್ನ ನಿಯರ್ ಯಾರು ಇರಲ್ಲ, ಬಟ್ ಅಪಾರ್ಟ್ಮೆಂಟು ಮತ್ತು ಅಕ್ಕಪಕ್ಕ ಕಾಂಪೌಂಡ್ಗಳಲ್ಲಿ ನಿಮಿಸ್ ತುಂಬ ಜನ ಇರ್ತಾರೆ. ಅದು ಅಲ್ಲದೆ ಆಪ್ಟಿಮಸ್ ಪ್ರೈಮ್ ಕೂಡ ನಿಯರ್ ಇರುತ್ತಾ. ನಾನು ಸ್ವಲ್ಪ ಹೊತ್ತು ರೆಡ್ ಝೋನ್ ಬಿದ್ದಿದೆ ಅಂತ ಇಲ್ಲಿ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಆಪ್ಟಿಮಸ್ ಪ್ರೈಮ್ನ ಹೊಡಿಯೋಣ ಅಂತ ಹೋಗ್ತೀನಿ. ಗುರು ನಿಜವಾಗ್ಲೂ ಈ ಆಪ್ಟಿಮಸ್ ಪ್ರೈಮಲ್ಲಿ ಒಬ್ಬ ಎನಿಮಿ ಕೂತ್ಕೊಂಡು ಆಪ್ರೇಟ್ ಮಾಡ್ತಾವನಲ್ಲ, ಅವನಂತ ಸೆಲ್ಫಿಶು ಯಾರು ಇರಲ್ಲ ಅನ್ಕೊಳ್ಳಿ. ಯಾಕಂದ್ರೆ ಅವನೇ ಕಾಲ್ ಕೊಟ್ಟಿರ್ತಾನೆ ಇಲ್ಲಿ ಎನಿಮಿ ಇದ್ದಾನೆ ಬಂದ್ರು ಹೊಡಿರೋ ಅಂತ. ಅವ್ರ ಟೀಮೇಟ್ 3 ಜನ ಕೂಡ ಡೈರೆಕ್ಟಾಗಿ ಪುಷ್ ಆದ್ರು. ಅಂದರೆ ಒಬ್ಬ ಸ್ಟಾರ್ಟಿಂಗ್ ಕುದುರೆ ಎದ್ಕೊಂಬಂದ, ಫಸ್ಟ್ ಅವನ್ನ ಹೊಡೆದ್ಮೇಲೆ ಇಬ್ರು ಓಪನಲ್ಲಿ ಬಂದರು. ಅವ್ರನ್ನ ಕೂಡ ನಾಕ್ ಮಾಡಿ ಒಬ್ಬನ ಫಿನಿಶ್ ಮಾಡ್ಕೊಂಡ, ಇನ್ನೊಬ್ಬ ನಾಲ್ಕಲ್ಲೇ ಬಿದ್ದಿರ್ತಾನೆ. ಬಟ್ ಇವನ್ನ ರಿವೈವ್ ಮಾಡಬೇಕು ಅಥವಾ ರಿವೆಂಜ್ ತಗೋಬೇಕು ಅನ್ನೋದು ಅವ್ನ ಮೈಂಡಲ್ಲೇ ಇಲ್ಲ ಗುರು. ಎಲ್ಲಿ ನಂದು ರೋಬೋಟ್ ಬ್ಲಾಸ್ಟ್ ಆಗ್ಬಿಡುತ್ತೋ ಅಂತ ಎದ್ರುಕೊಂಡು ಓಡೋಗ್ಬಿಡ್ತಾನೆ. ಅಷ್ಟೇ ಅಲ್ಲದೆ ಆ ರೋಬೋಟ್ ಲೋ HP ಗುರು, 2 ಬುಲೆಟ್ ಹೊಡೆದ್ರೆ ಸಾಯೋ ರೇಂಜ್ಗಿರುತ್ತೆ. ಇಂಥ ಚಾನ್ಸ್ ನಾನು ಬಿಡ್ತೀನಿ. M4 ಅಲ್ಲಿ ಆಮೋ ಖಾಲಿ ಆಗಿತ್ತು ಅಂತ ಎನಿಮಿ ಕ್ರೇಟಲ್ಲಿ ಆಮೋ ಎಲ್ಲ ಬಾಚ್ಕೊಂಡು ಬೇಗ ಈ ಗಾಡಿ ಹತ್ರ ಬಂದು ಗಾಡಿ ಎತ್ಕೊಂಡು ಆ ರೋಬೋಟ್ನ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಅಷ್ಟೇ ಇವರು ರೋಬೋಟ್ನ ಬ್ಲಾಸ್ಟ್ ಮಾಡಿಬಿಟ್ಟು ಇವನು ಕೂಡ ಕಿಲ್ ಮಾಡಿಕೊಂಡು ಬೇಗ ಬಂದು ಇದನ್ನ ಆಕ್ಟಿವೇಟ್ ಮಾಡ್ಕೊತೀನಿ. ಅಂದರೆ ನನ್ನ ಹತ್ರ ಆಕ್ಟಿವೇಟ್ ಮಾಡೋ ಐಟಮ್ ಆಲ್ರೆಡಿ ಇತ್ತಲ್ವಾ. ಇದೇನಕ್ಕೆ ಯೂಸ್ ಅಂದರೆ ಇದ್ರೊಳಗಡೆ ನಾವು ಕೂತಿದ್ದಾಗ ಯಾರು ಕೂಡ ನಮಗೆ ಹೊಡಿಯೋಕ್ಕಾಗಲ್ಲ. ಅಂದರೆ BRDM ರೇಂಜ್ಗೆ ಅಂದ್ಕೊಳ್ಳಿ. ನನಗೇನಾದರೂ ಯೂಸ್ ಆಗುತ್ತೆ ಅಂತ ಆಕ್ಟಿವೇಟ್ ಮಾಡಿ ಈ ಗಾಡಿ ತಗೊಂಡು ಝೋನ್ ಒಳಗಡೆ ಹೋಗಬೇಕು. ಅಷ್ಟರಲ್ಲಿ ಮುಂದೆನೇ ಒಂದು ಗಾಡಿ ಕೂಡ ಬರುತ್ತೆ. Roar for freedom! ಸೀರಿಯಸ್ಲಿ ಅವ್ರಿಗೆ ಇಳಿದ್ಬಿಟ್ಟು ಹೊಡಿಯೋಣ ಅಂದ್ಕೊಂಡೆ ಗುರು. ಆದರೆ UAZ ಅಲ್ಲಿ ಇಬ್ಬರು ಎನಿಮೀಸ್, ಒಬ್ಬ ಇನ್ನೊಂದು ರೋಬೋಟ್ ತೊಗೊಂಬಂದಿರ್ತಾನೆ. ಇಲ್ಲಿ ನೋಡಿದ್ರೆ ಬಗ್ಗಿಲಾರೋ ಆಫ್ಲೈನ್ ಹೋಗಿದ್ದಾನ. ಅವನ್ನ ಬಿಟ್ಟಾಗಿ ಗುರು ನಾನು ಎದ್ರುಕೊಂಡ್ಬಂದಿದ್ದು ಏನಕ್ಕೆ ಅಂದರೆ ಅವನ ಹತ್ರ M249 ಇದೆ ಅಂತ ಬಂದೆ. ನೋಡಿದರೆ ಅವ್ರು ಚೇಸ್ ಮಾಡ್ಕೊಂಡೇ ಬರ್ತಾರೆ. ಅದು ಅಲ್ಲದೆ ಅಲ್ಲಿ ಬಗ್ಗಿಲ್ ಆಫ್ಲೈನ್ ಇರೋರು ನೋಡಿ ಅವ್ರನ್ನ ಹೊಡಿಯೋಕೆ ಹೋಗ್ತಾರ.
ಗುರು ಇಲ್ಲಿ ನೋಡೋದಾದ್ರೆ ನಿಜವಾಗ್ಲೂ ಈ ಕಚುಡ ರಿಚ್ ಗುರು ನಾನೇನೋ ಕವರಲ್ಲಿ ನೀ ಅಂದ್ಕೊಂಡೆ ಒಂದು ಮೂಲೆ ಹಾಕಕ್ಕೆ ಟ್ರೈ ಮಾಡಿದ್ನ, ಅಷ್ಟರಲ್ಲಿ ಅವನೇ ಪುಷ್ ಆಗಿ ನಾಕ್ ಮಾಡಿಬಿಟ್ಟ. ಅದು ಅಲ್ಲದೆ ಫಿನಿಶ್ ಕೂಡ ಮಾಡ್ಕೊಂಡ್ಬಿಡ್ತಾನೆ. ಹೇಳ್ಬೇಕು ಅಂದರೆ ಈ ಪ್ಲೇಸಲ್ಲಿ ನಾನು ಫೈಟ್ ತೊಗೊಳಕ್ಕೆ ಬರಬಾರ್ದಿತ್ತು ಗುರು, ಬೇರೆ ಕಡೆ ಕವರ್ಗೆ ಹೋಗ್ಬೇಕಿತ್ತು. ಈ ಥರ ರಿಡ್ಜ್ ಕವರ್ ಇರುತ್ತೆ ಅಂತ ಬಂದು ಮ್ಯಾಚ್ ಕೂಡ ಹಾಳು ಮಾಡ್ಕೊಂಡೆ. ಪರವಾಗಿಲ್ಲ ಬಿಡಿ, ಈ ಮ್ಯಾಚ್ ಸೋಲೋ ವರ್ಸಸ್ ಸ್ಕ್ವಾಡ್ ಆಡಿ 26 ಕಿಲ್ಸ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲೈಕ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಮಾಡ್ಕೊಂಬಿಡಿ. ನಾನು ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ಎಲ್ಲರೂ ಕೂಡ ಡಿಸ್ಕ್ರಿಪ್ಷನಲ್ಲಿರೋ ಸೆನ್ಸಿಟಿವಿಟಿ ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಕೂಡ ಮಾಡಿ ಗುರು.